ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದೆ? ಚೆನ್ನಾಗಿದೆ ಅನ್ಕೊಂಡಿದ್ದೀವಿ. ಚೆನ್ನಾಗಿದೆ. ನಿಮ್ಗೊಂದು ಇವತ್ತು ಟಿಪ್ಸ್ ಕೇಳಬೇಕು ಅನ್ಕೊಂಡಿದ್ದೀವಿ. ಆ ಟಿಪ್ಸ್ ಏನಂದರೆ, ಇವತ್ತು ಫೇಸು ಬೆಳ್ಳಗಾಗಬೇಕಂತಲ್ಲ, ನೀವು 2 ಸತಿ ಮುಖ ತೊಳ್ಕೊಂಡು ಆಮೇಲೆ ಸಿಂಪಲ್ಲಾಗಿ ಹೊಲಿಸ್ಕೊಂಡು ಸಿಂಪಲ್ಲಾಗಿ ಮತ್ತು ಲೈಟಾಗಿ ರಿಬನ್ ಹಾಕ್ಕೊಂಡು ಮತ್ತು ಕುಂಕುಮ ಹಾಕ್ಕೊಂಡು ಐಲೈನರ್ ಹಾಕ್ಕೊಂಡು ಮತ್ತೆ ಕುಂಕುಮ ಹಾಕ್ಕೊಂಡು ಐಲೈನರ್ ಹಾಕ್ಕೊಂಡು ತಲೆ ಬಚ್ಕೊಳ್ಳಿ. ಅವಾಗ ನೀಟಾಗಿ ಇರುತ್ತೆ ನಿಮಗೆ. ನೋಡಿ ನಮ್ಮ ಫೇಸ್ ಹೆಂಗಿದೆ ಆ ಥರನೇ ಇರುತ್ತೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಂಗೆ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಬಾಯ್. ನೋಡಿ ಫ್ರೆಂಡ್ಸ್, ನಮ್ಮ ಪಾತ್ರೆ ತೊಳಿತಾ ಇದ್ದಾಳೆ. ಅವಾಗ ಇಂಥವೆಲ್ಲ ಮಾಡೋಕ್ಕೆ ಇಷ್ಟ. ಮಾಡೋ ಕೆಲಸ ಮಾಡಲ್ಲ ಇವಳು, ಮಾಡೋ ಕೆಲಸ ಮಾಡಲ್ಲ. ಇವೆಲ್ಲ ದೊಡ್ಡ ಕೆಲಸ ಮಾಡ್ತಾಳೆ. ಎಷ್ಟು ಬರುತ್ತೋ ಯಾಕೆ ಬರೋಯ್ತೀವಿ ಪಾತ್ರೆ ಪಾತ್ರೆ ಕೊಡ್ತಾ ಇದ್ದೀವಿ. ತೊಳಿ ಬರ್ತೀವಿ ಬೆಂಗಳೂರು ಎಷ್ಟು ಬರ್ತೀವಿ ಕೊಡಬೇಕು. ಎಡ್ಕಲ್ಲ ಫ್ರೆಂಡ್ಸ್, ಅವಳಿಗೆ ಅಷ್ಟು ಸ್ಟೂಲ್ ಹಾಕೊಂಡು ನೋಡಿ ಸ್ಟೂಲ್ ಹಾಕೊಂಡು ತೊಳಿತಾ ಇದ್ದಾಳೆ. ಏನು ಏನಾಯ್ತು? ತೊಳಿ ಅಮ್ಮ ಬೇಗ. ಇವಳು ವೇಸ್ಟ್ ಮಾಡಿ, ಇವಳು ಏನು ತೊಳೆದಿಲ್ಲ. ನಮ್ಮ ಪಾತ್ರೆ ತೊಳಿದಾಳೆ ನೋಡಿ, ಇಷ್ಟು ತೊಳೆದಿದ್ದಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಗ್ ಬಿರಿಯಾನಿ. ಸೂಪರ್ ಆಗಿರುತ್ತೆ. ನನ್ನ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತೀನಿ. ಒಂದ್ಸರಿ ನೀವು ಮಾಡಿ ಸೂಪರ್ ಆಗಿರುತ್ತೆ. ನೋಡಿ, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಎಣ್ಣೆ ಹಾಕ್ಕೊಂಡು 4ರಿಂದ 3 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈ 4ರಿಂದ 5 ಮೆಣಸಿಕಾಯಿನ ಉದ್ದುದ್ದ ಕಟ್ ಮಾಡಿಕೊಂಡು ಅದರೊಳಗೇ ಹಾಕ್ಕೊಳ್ಳಿ. ಇನ್ನೂ ಏನು ಹಾಕಿಲ್ಲ ನಾನು, ಬರೀ ಎಣ್ಣೆ, ಈರುಳ್ಳಿ, ಹಸಿ ಮೆಣಸಿಕಾಯಿ ಅಷ್ಟೇ. ಸುಮಾರು 1 kg ಅಕ್ಕಿ ಅಷ್ಟು ಮಾಡ್ತಾಯಿದ್ದೀನಿ. 1 kg ಅಕ್ಕಿ ಅಷ್ಟು, 1 kg ಅಕ್ಕಿಗೆ ಬೇಕಾಗುವಷ್ಟು ಐಟಮ್ ನಾನು ಹೇಳ್ತಾಯಿದ್ದೀನಿ. ನೋಡಿ, ಫ್ರೈ ಆಗ್ತಾಯಿದೆ. ಬಿರಿಯಾನಿ ಮಸಾಲ 1 ಪ್ಯಾಕೆಟ್ ತಂದಿಟ್ಕೊಂಡಿದ್ದೀನಿ. ಆಚಿ ಬಿರಿಯಾನಿ ಮಸಾಲ. 3 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡೆ. ಇವಾಗ ಈರುಳ್ಳಿ ಮೆಣಸಿಕಾಯಿ ಫ್ರೈ ಆದಮೇಲೆ ನೋಡಿ, ಅದು ಟೊಮೊಟೊ ಬೆಂದು ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಇದ್ದರೆ ಮತ್ತು ಟೇಸ್ಟು ಅಷ್ಟೊಂದು ಇದಾಗಿರಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಎಣ್ಣೆ 3 ಟೀ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ. 3 ಟೀ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತೀನಿ. ಅರಿಶಿನ ಟೇಸ್ಟ್ ಕೊಡುತ್ತೆ, ಕಲರು ಕೂಡ. ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಎಲ್ಲ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಗ ಫ್ರೈ ಆಗುತ್ತೆ, ಸಾಫ್ಟ್ ಆಗುತ್ತೆ ಟೊಮೊಟೊ ಈರುಳ್ಳಿ ಎಲ್ಲ. ನೋಡಿ, ಇವಾಗ ಫ್ರೈ ಆಗ್ತಾ ಬಂತು. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ. ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹಾಕಿದ್ದೀನಿ. ನೋಡಿ, ಕಲರು ಕೂಡ ಚೆನ್ನಾಗಿತ್ತು. ಇವಾಗ ಅದಕ್ಕೆ 2 ಏಲಕ್ಕಿ, 3 ಲವಂಗ, ಮತ್ತು ನೋಡಿ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿ ಅಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಲಾಸ್ಟಲ್ಲಿ ಹಾಕಬೇಕು, ಫಸ್ಟೇ ಹಾಕಬಾರ್ದು. ಫಸ್ಟೇ ಹಾಕ್ಕೊಂಬಿಟ್ರೆ ಅದರ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ಎಲ್ಲ ಆಯಿತು ಫ್ರೈ ಆಗಿ. ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಇದು 5 ಲೀಟ್ರ್ ಕುಕ್ಕರು ಅಲ್ಲ, 7 ಲೀಟ್ರ್ ಕುಕ್ಕರ್ ಇರಬೇಕಿದು. 7 ಲೀಟ್ರ್ ಕುಕ್ಕರು, 1 kg ಅಕ್ಕಿ. ನೋಡಿ, ಫುಲ್ಲು ಮಾಡಿದ್ದೀನಿ. ಇವತ್ತು ರಜಾ ಇರೋದ್ರಿಂದ ನಮಗೆ 2 ಟೈಮ್ ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊಟ್ಟೆನ ಫಸ್ಟೇ ಬೇಯಿಸಿಟ್ಕೊಂಡು ಆಮೇಲೆ ಫ್ರೈ ಮಾಡ್ತಾ ಇರ್ತೀವಲ್ಲ, ಆವಾಗಲೇ ಹಾಕ್ಕೊಂಬಿಡಿ. ಆಮೇಲೆ ನೀರು, ಅಕ್ಕಿ ಹಾಕ್ಕೊಂಡೆಲ್ಲ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಮೊಸರು ಕೂಡ ಹಾಕಿ ಫ್ರೆಂಡ್ಸ್. ಮೊಸರು ಹೇಳೋದು ಮರ್ತುಬಿಟ್ಟೆ. ಮೊಸರು ಹಾಕ್ಕೊಳ್ಳಿ, 1/4 ಲೀಟ್ರಿಗಿಂತ ಕಮ್ಮಿ ಹಾಕ್ಕೊಂಬಿಟ್ಟು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಒಂದು ಮಿಕ್ಸ್ ಹೊಡೆದ್ಬಿಟ್ಟು 2 ವಿಷಲ್ ಹೊಡೆಸಿ ಸೂಪರಾಗಿ ಟೇಸ್ಟ್ ಬರುತ್ತೆ. ನೋಡಿ,
ನನ್ನ ಮಗಳು ಇನ್ನೂ ಸೂಪರಾಗಿದೆ, ಒನ್ ಮೋರ್ ಅಂತಿದ್ದಾಳೆ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬಾಯ್.